ಬೇರು ಎಲ್ಲ ಸೇರಿದಲ್ಲ ಗಾಡಿ ಬಿದ್ದಿದೆ ಅದರದ್ದು ಇದಾಗಿದೆ. ನಿಮ್ಮ ಕಟ್ಟೆ ಅದು ಎಣ್ಣೆ ಯಾವ ರೀತಿ ಹಾಕೋದಂತ ಹೇಳಿದ್ರೆ ಅವರದೇ ಇದು ಮಾಡಬೇಕು ನೀರು ಹೋಗುತ್ತಂತಾರೆ. ಈಗ ಕೆಲವರು ಅಂದರೆ ಇದು ನ್ಯೂ ಟೈಪ್ ಅಲ್ರಿ, ಒಂದ್ಸರಿ ಟೆಸ್ಟ್ ಮಾಡಿ ಅಷ್ಟೇ. ಅದು ಇದು ಮಾಡ್ತಾ ಇದೆ ನೋಡಿ, ಎಕ್ಸ್ಪ್ಲೇನ್ ಮಾಡ್ತಾ ಇದೆ, ಸಹಾಯ ಮಾಡ್ತಾ ಇದೆ, ಸ್ವಲ್ಪ ಇದು ಮಾಡುತ್ತೆ. ಅದಕ್ಕೆ ಫ್ರೀ ಅನಿಸ್ತಾ ಇದೆ. ಈಗ ಬಿದ್ದಿದೆ ಆ ಡಾಂಬರ್ ಗಾಡಿ ಹತ್ರ ಪಾಪ ಎಲ್ಲೋ ಅದು ನಮ್ಮ ಹೆಬ್ಬಾವು ಸಿಕ್ಕಾಕೊಂಡ್ಮೇಲೆ ಪಾಪ ಅರಣ್ಯ ಇಲಾಖೆಯವರು ಫೋನ್ ಮಾಡಿದ್ರು. ಮತ್ತು ಅವರು ಇಲ್ಲಿ ತಂದ ನಂತರ ನನಗೆ ಹೇಳಿದ್ರೆ ಏನು ಮಾಡಬೇಕಂತ ನಾನು ಅದನ್ನು ನನ್ನ ಗುರುಗಳಾದ ಸ್ನೇಕ್ಷಮ್ ಅವ್ರಿಗೆ ಕೇಳಿದೆ. ಅವ್ರು ಹೇಳಿದ್ರು, ನೀವು ಅದನ್ನು ಯಾವುದೇ ರೀತಿ ಬಿಡಿಸೋದು ಕಷ್ಟ ಇದೆ, ಬಟ್ ಅದಕ್ಕೆ ನೀವು ತೆಂಗಿನ ಎಣ್ಣೆ ಅಥವಾ ಏನಾದ್ರು ಹಾಕಿ ಇದು ಮಾಡಿ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ಇಲ್ಲಿ ವೆಟರ್ನರಿ ಹಾಸ್ಪಿಟಲ್ ತಂದೀನಿ. ವೆಟರ್ನರಿ ಹಾಸ್ಪಿಟಲ್ ಪಾಪ ಬಂದರು 5 ಗಂಟೆ ನಂತರ ಆದರೂ 4 ಗಂಟೆಗೆ ಕ್ಲೋಸ್ ಆಗುತ್ತೆ. ಆದರೆ ನಮ್ಮ ಡಾಕ್ಟರ್ಗಳ ಸಹಕಾರದಿಂದ ಇವಾಗ ಅದನ್ನು ಬಿಚ್ಚೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಒಂದು 25% ಬಿಚ್ಚಿದ್ದೀವಿ. ಇನ್ನು 75 ಬಿಚ್ಚಿ ಅದಕ್ಕೇನು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಒಂದು ದಿವಸ ಆರೈಕೆ ಮಾಡಬೇಕಂತ ನಮ್ಮ ಗಮನಕ್ಕಿದೆ. ಒಂದು ದಿವಸ ಅದನ್ನು ಅಬ್ಸರ್ವೇಷನ್ ಮಾಡಿ ಆಮೇಲೆ ಬಿಡಬೇಕಾಗ್ತದೆ. ಇಲ್ಲಿ ಅರಣ್ಯ ಇಲಾಖೆಯವರು ಏನು ಸಹಕಾರ ಕೊಡ್ತಾರೆ ನೋಡಿ, ಅದರ ಮೇಲೆ ಇದನ್ನು ನಾವು ಸಂಪೂರ್ಣವಾಗಿ ಕ್ಲೀನ್ ಮಾಡಿ ಇದು ಮಾಡಿ ಬಿಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದಲ್ಲ ಅದಕ್ಕೆ ಹೋಗೋರು 10 kg ಐತಿ, 15 kg ಜಾಸ್ತಿ. ಅದೇ ಅದೇ ವಿಕಾಸವಾಗಿ ನಿಲ್ಕಲ್ಲ ಸುಂದರ. ಅದೇ 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 ಸ್ವಲ್ಪ ಬಂದರೆ ಹನ್ನೊಂದು ಬಂದರೆ ಜಾಸ್ತಿ ಬರ್ಬಾರ್ದು. ಅದೇ ಈಗ ಮೀನು ಕ್ಲೀನ್ ಮಾಡ್ತೀವಿ ಕಡೆಗೆ ಹಂಗೆ ನೀನು ನೀನು ಸ್ವಲ್ಪ ಬಂದು ಬರ್ರಿ ಸರ್. ಅಂದ್ರೆ ನೀನು ಹಾಂ ಪೂರ್ತಿ ಬರ್ತದೆ ಈ ಕಡೆ ಇಲ್ಲ, ನೀವು ಹೆದರ್ಬೇಡ್ರಿ, ಪೂರ್ತಿ ಬಂತೀಗ. ಹೋಗ್ತೀವಿ